ಉತ್ತರ ಕರ್ನಾಟಕದ ಹೆಮ್ಮೆಯ ಪಬ್ಲಿಕ್ ನೆಟ್ವರ್ಕ್ ಸುದ್ದಿ ನಿಮ್ಮ ಮನೆಯ ಬಾಗಿಲವರೆಗೆ. ಪ್ರಶಾಂತ್ ನಾಗ್ನೂರ್ ಇವರ ಸಾರಥ್ಯದಲ್ಲಿ ಪಬ್ಲಿಕ್ ನೆಟ್ವರ್ಕ್ ಟಿವಿ ಕರ್ನಾಟಕ. ಆಸೆ ಬರುದಿಲ್ಲ, ಆಸೆ ಬರುದಿಲ್ಲ. ಮುಂದಿನ 2 ವರ್ಷ ಬಿಟ್ಟು ಎಲೆಕ್ಷನ್ ನಡೀತಿಲ್ಲ, ಅವ್ರ ಬಗ್ಗೆ ಯಾರು ಒಬ್ಬರು ಇಲ್ಲಿ ಹಾಕೋದು ಸರ್. ಅವ್ರ ಮಗನು ಪ್ರಚಾರ ಮಾಡಕ್ಕೆ ಅದಕ್ಕೆ ಬಂದದ್ದು ಇಲ್ಲಿ ಹೇಳುದ. ಅವರು ಇಲ್ಲಿ ಕಾಂಗ್ರೆಸ್ ಗೆಲ್ತೈತೋ ಸೋಲ್ತೈತೋ ಗೊತ್ತಿಲ್ಲ, ಆದ್ರೆ ಬಿಜೆಪಿ ಮಾತ್ರ ಗೆಲ್ತೈತಿ. ಆದ್ರೆ ಅವ್ರು ಬಂದದ್ದೇನು, ಮುಂದಿನ ಚುನಾವಣೆಯಲ್ಲಿ ಅವ್ರ ಮನೆಯಾಗಿನವ್ರು ಒಬ್ಬ ಅವ್ರು ಇಲ್ಲಿ ಕಂಬಳಿ ಹಾಕ್ಬೇಕು ಅನ್ನೋ ಸಲಹೆ ಬಂದ ಸರ್. ಅವ್ರ ಪುತ್ರರು ಇಲ್ಲಿ ಪ್ರಚಾರ ಮಾಡಕಂತಾರ. ಅದೇ ರೀ, ನಾನು ಅದನ್ನ ಹೇಳಕತ್ತ. ಅದರ ಸಲುವಾಗಿ ಇವತ್ತು ಇಲ್ಲೆಲ್ಲರೂ ನಾಡಿ ಮಿಡಿತಗಳನ್ನ ಅರ್ಥಕೊಂಡು ಹಣಕ್ಕೆ ಬಗ್ತಾರೋ, ಖಂಡಕ್ಕೆ ಬಗ್ತಾರೋ, ದಬ್ಬಾಳಿಕೆ ಬಗ್ತಾರೋ, ದರೋಡೆಕೋರಿಗೆ ಬಗ್ತಾರೋ, ಅಥವಾ ಹೊಲಾಮಣಿ ಬರ್ಸ್ಕೊಂಡ್ರೆ ಬಗ್ತಾರೋ, ಅವೆಲ್ಲ ವಿಚಾರವನ್ನು ಇಟ್ಕೊಂಡು ಇಲ್ಲಿ ಬಂದವರು. ಮತ್ತೆ ಇವರು ಮೇಟಿಯವ್ರು ನಾಡಿಸಬೇಕಂತ ಬಂದಿಲ್ಲ. ಇದ್ರ ಮುಂದಿನ ಕಾರ್ಯಕರ್ತನಾಗಿ ಎಂಟೆ ಹೋಗೋದು ಅವಶ್ಯದ. ಆ ನಿಟ್ಟಿನಲ್ಲಿ ನನ್ನ ಕರ್ತವ್ಯ ಅದು. ಭಾರತೀಯ ಜನತಾ ಪಕ್ಷ ಗೆಲ್ಲಿಸೋದು ನನ್ನ ಕರ್ತವ್ಯ. ಶಾಸಕರಾಗಿ ಬಾಗಲಕೋಟೆ ಜನತೆಗೆ ನನ್ನ ಕರ್ತವ್ಯ. ಆ ನಿಟ್ಟಿನಲ್ಲಿ ಬಾಗಲಕೋಟೆ ಕರಪತ್ರಗಳನ್ನ ಬಿಜೆಪಿ ವಿರುದ್ಧ ಹಂಚಿದ ಘಟನೆ ಮಾಹಿತಿ ಅದ ಅನ್ಕೋತೀನಿ. ಡಿ ಸಿ ಆಫೀಸ್ಗೆ ಬಂದಿದ್ದು ತಾವು ಅದು ಮೀಟಿಂಗ್ ನಡೀತಿದೆ. ಬಾಗಲಕೋಟೆ ಒಳಗ BU ಸಂಘದ ಮೆಡಿಕಲ್ ಕಾಲೇಜಿನಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಬಿಜೆಪಿ ವೋಟ್ ಹಾಕಿದ್ರೆ ನಿಮ್ಮ ಜೈಲಿಗೆ ಆಗ್ತೀವಿ ಅಂತ ಕಾಂಗ್ರೆಸ್ ಅವರು ಕರಪತ್ರ ಅಂತ. ಅದು ಅವರ ಮೂಲ ಮನೋಭಾವ, ಅವರ ಮೊದಲಿನ ಪರಿಸ್ಥಿತಿಯನ್ನು ತೋರಿಸ್ತದೆ. ಅವರು ಯಾವ ಮಾನಸಿಕ ಸ್ಥಿತಿಯವರು ಅನ್ನೋದು ನಿನ್ನಿನ ಒಂದು ಪ್ರಕರಣ ಇಡೀ ರಾಜ್ಯಕ್ಕೆ ಗುರ್ತ ಮಾಡ್ತದೆ. ಬೆಳಗಾವಿ ಜಿಲ್ಲೆನೂ ಸಾಕಷ್ಟು ಕಡೆ ಮಾಡಿದ್ರು, ಅದಕ್ಕೆ ಎಲ್ಲಿ ಕುಂಡಿಸ್ಬೇಕು ಅವ್ರಿಗೆ ಕುಂಡಿಸೋ ವ್ಯವಸ್ಥೆ ಮಾಡಿ. ಬೆಳಗಾವಿ ಜಿಲ್ಲೆಯ ಸತೀಶ್ ಜಾರಕಿಹೊಳಿ ಅವರು ಈ ಚುನಾವಣೆ ಕಾಂಗ್ರೆಸ್ ಮುಸ್ತೂರು ಇರ್ತಾರೆ. ನಿಮ್ಮದು ಬೆಳಗಾವಿ ಟೀಮ್ ಇಲ್ಲಿ ಬಂದು 2 ತಿಂಗಳ ಟೆಕನ್ ಮಾಡಿದ್ರೆ ಏನಾಗ್ಬೋದು ಸರ್ ಫಲಿತಾಂಶ? ಬಿಜೆಪಿ ಇವತ್ತು ಯಾರು ಭಾಗವಹಿಸಿದ ಮಾತಿಲ್ಲ. ಇವತ್ತಿನ ದಿವಸ ಅವ್ರು ಬಂದು ಭಾಗವಹಿಸ್ಯಾರ, ಅವರು ಉಸ್ತುವಾರಿ ಮಾಡಿದಾರೆ, ಇವರು ಉಸ್ತುವಾರಿ ಮಾಡಿದಾರೆ ಅನ್ನುವಂಥದ್ದು ಮಾತಿಲ್ಲ. ಈಗ ನಿನ್ನಿನ ಘಟನೆ ನೀವು ನೋಡಿದಿರಿ. ಶಾಂತಿಗೆ ಪ್ರಿಯವಾಗಿರ್ತಕ್ಕಂಥ ಈ ಒಂದು ಭಾಗ, ಈ ಒಂದು ಜಿಲ್ಲೆ ಶಾಂತಿ ಪ್ರಿಯರು, ತತ್ವ ನಿಷ್ಠೆಗಳನ್ನು ಮೈಗೂಡಿಸ್ಕೊಂಡವರು. ಅಂಥ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ಹೋಗಿ ಆರೋಗ್ಯ ಸುಧಾರಿಸ್ಕೊಳ್ಳುವಂಥ ಪರಿಸ್ಥಿತಿಯಲ್ಲಿ ಅಲ್ಲಿ ಹೋಗಿ ದಂಗೆ ಮಾಡಿ ಆ ಹೊತ್ತು ಈ ಹೊತ್ತು ಗುಂಡಾಗಿರಿ ಮಾಡುವಂಥ ಆ ಪ್ರವೃತ್ತಿ ಮೊದಲಿಂದ ಅವ್ರು ಬೆಳೆ ಬಂದಿದೆ. ಬಟ್ ಇದನ್ನು ಜನ ಅರ್ಥ ಮಾಡ್ಕೊಳ್ತಂತ ನಾನು ಭಾವಿಸ್ತೀನಿ. ಮತ್ತು ಬರುವಂಥ ದಿನಮಾನಗಳಿಗೆ ಇಂಥ ಒಂದು ವ್ಯವಸ್ಥೆ ನಮ್ಮ ಜಿಲ್ಲೆಯಲ್ಲಿ ಇರಬಾರ್ದು ಅನ್ನುವಂಥ ದೃಷ್ಟಿಯಲ್ಲಿ ಚಿರಂತ್ ಮಂಟೆ ಅವರಿಗೆ ಹೆಚ್ಚಿನ ರೀತಿಯಲ್ಲಿ ಎಲ್ಲರೂ ಕೂಡ ಆಶೀರ್ವಾದ ಮಾಡಿ ಅವರನ್ನು ಪ್ರಚಂಡ ಬಹುಮತ ಆಯ್ಕೆ ಮಾಡಿ ಕೊಡಬೇಕಂತ ಸರ್ವದಲ್ಲಿ ವಿನಂತಿ. ಅವರಿಗೆ ಇಡೀ CM ಮತ್ತು ಸಚಿವರು ಬಂದಿದ್ದಾರೆ. ನಾಳೆನೂ ಕೂಡ ಪುನಃ CM ಮತ್ತೆ ಬರ್ತಾ ಇದ್ದಾರೆ. 5 ದಿನಗಳ ಕಾಲಕ್ಷೇತ್ರದಲ್ಲಿ ಬೇಡಿ ಕೊಡ್ತಾ ಇರುವಂಥದ್ದು ಇದೇನು ಸೋಲಿನ ಭೀತಿನ ಸರ್ ಏನಂತ? ಸ್ವಾಭಾವಿಕವಾಗಿ ಈ ಬಿಟ್ಟಿ ಭಾಗ್ಯಗಳನ್ನು ಇವುಗಳನ್ನು ಕೊಡೋದ್ರ ಮುಖಾಂತರ ಎಲ್ಲದರ ಕಡೆ ಫೇಲ್ಯೂರ್ ಆಗಿದೆ. ಅದನ್ನು ಅವ್ರಿಗೆ ಅರ್ಥ ಆಗಿದೆ. ಅದ್ರ ಜೊತೆಗೆ ಮುಂದಿನ ಬಜೆಟ್ ನೋಡಿರ್ಬೋದು. ಮುಂದಿನ ಬಜೆಟ್ನಲ್ಲಿ ಸಹಿತ ಅವರು ಯಾವ ರೀತಿ ತಮ್ಮಷ್ಟಕ್ಕೆ ತಾವೇ ನಮ್ಮ ಸರ್ಕಾರದಲ್ಲಿ ಏನಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಅವರು ಬಜೆಟ್ನಲ್ಲಿ ಸಹಿತ ಒಪ್ಕೊಂಡಿದ್ದಾರೆ. ಆ ನಿಟ್ಟಿನಲ್ಲಿ ಸ್ವಾಭಾವಿಕವಾಗಿ ಇವತ್ತು ಈ ಒಂದು ಚುನಾವಣೆಯನ್ನು ನಾವು ಗೆಲ್ತೀವಿ ಅನ್ನೋದು ಭಾವನೆ ಇಟ್ಕೊಂಡು ಇವತ್ತು ಮುಖ್ಯಮಂತ್ರಿಯಾಗಿ ಬರ್ತಿರ್ಬೋದು. ಆದರೆ ಪದೇ ಬರ್ತಾ ಇದ್ದಾರೆ ಅಂದರೆ ಅವ್ರಿಗೆ ಬಹುಶಃ ಸೋಲಿನ ಭೀತಿ ಭಾಳ ದೊಡ್ಡದಾಗಿ ಅವ್ರಿಗೆ ಕಾಡ್ತಾರೆ. ಸರ್, KPCC ಅಧ್ಯಕ್ಷರು ಸುದ್ದಿಗೋಷ್ಠಿಯಲ್ಲೇ ವಿದ್ಯಾರ್ಥಿಗಳು ಮತದಾನ ಮಾಡೋದು ಬಂದರೆ ಅವ್ರನ್ನ ಅರೆಸ್ಟ್ ಮಾಡಿಸ್ತೀವಿ ಅಂತೇಳಿ ಒಂದು ಹೇಳಿಕೆ ಎಲ್ಲ ಕೊಟ್ಟಿದ್ರು. ಅದು ಪೂರಕವಾಗಿ ಈ ಗಲಾಟೆ ಆಗುತ್ತೆ. ಏನು ಹೇಳ್ತಾರೆ ಸರ್? ಅದು ಬಹುಶಃ ಅದನ್ನೇ ನಿಮ್ಗೆ ಒಂದೇ ಮಾತನ್ನು ಹೇಳೋದು, ಸೂಚನೆ ಮೇಲಿದ್ರೆ ಸೂಚನೆ ಇರುತ್ತೆ ಅಂತ ಇಂಥ ಒಂದು ಗಲಾಟೆಗಳನ್ನು, ಇಂಥ ಒಂದು ದಂಗೆಗಳನ್ನು ಮಾಡಿಸುವಂಥ ವ್ಯವಸ್ಥೆಯಲ್ಲಿ ಮಾಡಿಸುವಂಥ ಒಂದು ಕೆಲಸದಲ್ಲಿ ಎತ್ತಿದ ಕೈ ಅವರು. ಅಣ್ಣ ಬೆಳಗಾವ್ ಹೋದ್ಯಾರಿ ಬಿಟ್ಟು ಬಂದೆ. ಅವ್ರು ಇದ್ರಿ ಒಬ್ರು ಕಾಂಗ್ರೆಸ್ ಆಫೀಸ್ಗೆ ಹೋದ್ರು, ಕರ್ಕೊಂಡು ನಾನು ಬಿಡ್ರಪ್ಪ ಅಂತ. ಕಾಂಗ್ರೆಸ್ ಆಫೀಸ್ ಬಾಗಲಕೋಟೆ. ಬಾಗಲಕೋಟೆ ರೀ. ನಾನು ಕೇಳಿದ್ರಿ ಅವ್ರು ಎಲ್ಲಿ ಅಂತ ಹೇಳಿ. ನಡಿಯಪ್ಪ ಅಂತ ಕ್ಯಾಂಪಸ್ ಅಂತಂದ್ರಿ. ನನಗೆ ಅವ್ರು ಶಾಲೆ ಹಾಕೊಂಡಿದ್ರೆ ಎಲ್ಲರೂ ಹೋಗ್ತಿರ್ಬೇಕಂತ ಹೇಳಿ ಅದ್ರ ಪಾಂಪ್ಲೇಟ್ ತೋರಿಸಿದ್ರಿ. ಬರೀ ಶಾಲೆ ಇದ್ದು ಅವ್ರ ಕಡೆ ಕರ್ಕೊಂಡು ಹೋದ್ರು. ಆಫೀಸ್ಗೆ ಹೋದ್ರಿ ಅಣ್ಣ. ಅಷ್ಟು ಬಿಟ್ಟೆ ವಾಪಸ್ ಕರ್ಕೊಂಡ್ಬಂದು ಎಲ್ಲ ಕರ್ಕೊಂಡ್ಬಂದು ಬಿಟ್ಟೆ ಅವರಿಗೆ. ಅಲ್ಲಿ ನಿಮ್ ಇದು ಯಾವ ಕ್ಯಾಂಪಸ್ ಎಲ್ಲಿ ಎಲ್ಲೇ ಐತಿಲ್ರಿ ಅಣ್ಣ? ಯಾವ ಕ್ಯಾಂಪಸ್?
ಅದು ಗೇಟ್ ಕಡೆ ತಂದು ಬಿಟ್ಟು ಒಳಗೆ ಕ್ಯಾಂಪಸ್ ಒಳಗೆ ತಂದು ಬಿಟ್ಟು ಗೊತ್ತಿಲ್ಲ ಇಂಜಿನಿಯರ್ ಗೊತ್ತಿಲ್ಲ ಹುಡುಕಲ್ ಗೊತ್ತಿಲ್ಲ ನನಗೆ ವಿದ್ಯಾಗಿರಿ ಸರ್ ನಾ ಅಲ್ಲಿ ಹೋಗಿ ರೌಂಡ್ ಮಾಡ್ಕೊಂಡು ಬಂದೆ ನಿನಗ ಇಲ್ಲಿ ಕರ್ಕೊಂಡು ಬಂದು ಯಾರಿಗೆ ಬಿಟ್ಟಿನಿ ಅದು ಅದೇ ವಿಜಯ್ ಅವ್ರ ಈಗ ಒಪ್ಪಂದ ಹೇಳಿದೀನಿ. ಯಾವ ವಿಜಯ್ ಏನವ ಸ್ಟೇಷನ್ದಾಗ ಅದಾನ. ಒಬ್ಬನೇ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ನಾ ಗಾಡಿ ನನಗೆ ಗೊತ್ತಿಲ್ಲ ಅದು ನನಗೆ ಗೊತ್ತಿಲ್ರಿ. ನಾನು ಅದ್ರ ಶಾಲ್ ಹಾಕೊಂಡಿಲ್ಲ, ಪ್ರಚಾರ ಮಾಡಿದ್ದಿಲ್ಲ. ಗಾಡಿ ಹೊಡೆಯವ್ರಿ ಸಾವಿನ ಇಲ್ಲೇ ಆ ಒಂದು ನಿಟ್ಟಿನಲ್ಲಿ ಇವತ್ತು ಅವರು ಆ ರೀತಿಯ ಹೇಳಿಕೆ ಕೊಡೋದ್ರ ಮುಖಾಂತರ ಎಲ್ಲ ಸಮಾಜಗಳಲ್ಲಿ ಅಥವಾ ನಮ್ಮ ಯೋಗ ಮಿತ್ರರಲ್ಲಿ ಗೊಂದಲ ಸೃಷ್ಟಿ ಮಾಡುವಂಥ ಕೆಲಸ, ಭಯದ ವಾತಾವರಣ ಹುಟ್ಟಿಸೋದು, ಗೊಂದಲ ಸೃಷ್ಟಿ ಮಾಡೋದು, ಇದೆಲ್ಲ ಅವ್ರದ್ದೊಂದು ಮನೋಸ್ಥಿತಿ ಅನ್ನೋ ಮಾತನ್ನು ಹೇಳ್ತಾ ಇದ್ದೀವಿ. ಬಟ್ ಅದಕ್ಕೆ ಯಾರು ನಾವದೀವಿ ಅದನ್ನ ನೋಡ್ಕೊಳಕ್ಕೆ ನಾವದೀವಿ, ಅದಕ್ಕೆ ನಾವು ಬಂದೀವಿ, ನೋಡ್ಕೊಳಕ್ಕೆ ನಾವು ಕಟ್ಟಿದ್ದೀವಿ. ಯಾರು ಅದ್ರ ಬಗ್ಗೆ ತೆರೆಸ್ಕೋಬಾರ್ದು. ಮೊದಲಿನ ಭಾಗಕ್ಕೂ ಮಾತನಾಡೋದ್ರ ಮುಖಾಂತರ ಬರುವಂಥ ದಿನಗಳಲ್ಲಿ ಬಸವನಗೌಡ ಅಂತ ಅವರಿಗೆ ಒಳ್ಳೆ ಭವಿಷ್ಯ ಇದೆ ಅಂತ ಸರ್. ಈಗ ಬಂದಂತ ಗಲಾಟೆ ಮಾಡಿದಂತ ಹುಡುಗರೆಲ್ಲ ಬೇರೆ ಬೇರೆ ಜಿಲ್ಲೆಯವರು, ಅದು ತಮ್ಮ ಜಿಲ್ಲೆಯವರು ನಮ್ಮನ್ನು ಬೆಳಗಾವಿ ಅಲ್ಲಿಂದ ಬಂದೆ ಅಂತ ಹೇಳಿ ಒಬ್ಬ ಆರೋಪಿ ವಿಡಿಯೋದಲ್ಲಿ ಹೇಳಿರ್ತಕ್ಕಂಥದ್ದು. ಹೌದು, ಈಗಾಗಲೇ ಬೆಳಗಾವಿಯಿಂದ ಬಂದವರು, ಅದರೊಳಗೆ ಬೆಳಗಾವಿಯಿಂದ ಬಂದಂಥ ಸಂದರ್ಭದಲ್ಲಿ ಬೆಳಗಾವಿ ಒಬ್ಬ ಭಾರತೀಯ ಜನತಾ ಪಕ್ಷದ ಮಾಜಿ ಮಂತ್ರಿಗಳು, ಅವರ ಅಗದಿ ನಿಕಟಪೂರ್ವ ಅವ್ರದ್ದು ಪರ್ಸನಲ್ ಅಸಿಸ್ಟೆಂಟ್ ಏನಂತಿಲ್ಲ, ಆಪ್ತ ಸಹಾಯಕರು ಭೀಮಗೌಡ ಪಾಟೀಲ್ನವರು ಅದ್ರೊಳಗ ನಮ್ಮ ಗೋಕಾಕದ ನಗರಸಭೆ ಮಾಜಿ ಅಧ್ಯಕ್ಷರು ಅದಾರೆ, ಮಾಜಿ ಜಿಲ್ಲಾ ಪಂಚಾಯತಿ ಎಲ್ಲ ನಮ್ಮ ಪಕ್ಷದವ್ರು. ನಿನ್ನೆ ಗಲಾಟೆ ಒಳಗೆ ಸರ್ವಸಾಧಾರಣವಾಗಿ ಏನು ನಮ್ಮ ಬೆಳಗಾವಿ ಜಿಲ್ಲೆಯಿಂದ ಬಂದವರು ಇದ್ದಾರೆ, ಇಡೀ ಬೆಳಗಾವಿ ಜಿಲ್ಲೆಯವರೆಲ್ಲ ಅವರು ಸೀಮಿತವಾಗಿರ್ತಕ್ಕಂಥ ಒಂದು 2 ತಾಲೂಕಿಗೆ ಸೀಮಿತವಾಗಿರ್ತಕ್ಕಂಥವ್ರು ಇದ್ದಾರೆ. ಅವ್ರ ಉದ್ಯೋಗನ ಅದ. ಅದು ಇವತ್ತು ದಿವಸ ಆ ಸರ್ಕಾರ ಬಂದರೆ ನಮ್ಮ ಭಾರತೀಯ ಜನತಾ ಪಕ್ಷದ ಮಂತ್ರಿ ಇರ್ತಾರೆ, ಈ ಸರ್ಕಾರ ಬಂದರೆ ಕಾಂಗ್ರೆಸ್ ಮಂತ್ರಿ ಜೊತೆ ತಿರುಗಾಡ್ತಾರೆ. ಅಂದ್ರೆ ಸರ್ ಕೆಲಸ ಮಾಡೋದು ಅಂದ್ರೆ ಬಾಗಲಕೋಟೆಯ ಶಾಂತವಾಗಿರ್ತಕ್ಕಂಥ ಬಾಗಲಕೋಟೆಗೆ ಬೆಳಗಾವಿ ರಾಜಕಾರಣ ನುಗ್ಗಕ್ಕಂತೈತೆ. ಈ ಜಿಲ್ಲೆನ ಆಕ್ರಮಿಸಿಕೊಳ್ಳುವಂಥ ಸಾಧ್ಯತೆಗಳೇನಾದ್ರು ನುಗ್ಗಾಕ ಬಿಡುವುದಿಲ್ಲ ಅನ್ನೋ ಸಲುವಾಗಿ ರಮೇಶ್ ಕತ್ತಿ ಇಲ್ಲಿ ಬಂದ ಅನ್ನೋ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಅದ ಕಾರಣತೆ ಅನ್ಬೇಡ್ರಿ. ಅಂತ ಒಂದು ದರೋಡಿಕೋರ ರಾಜಕಾರಣ ಅಥವಾ ಈ ದರೋಡಿತನವನ್ನ, ಈ ಗುಂಡಾಗಿರಿಯನ್ನ ಇದನ್ನು ತೆಗೆದು ಹಾಕಬೇಕು, ಬೇರೆ ಸಮೇತ ಕಿತ್ತು ಒಗಿಬೇಕು ಅನ್ನೋ ಸಲುವಾಗಿ ರಮೇಶ್ ಕತ್ತಿ ಇಲ್ಲಿ ಬಂದಾನ. ಅದನ್ನು ಮಾಡೇ ತೀರ್ತಾನ ಅಂತ ಹಠವನ್ನು. ಎಷ್ಟು ದಿನ ಇರ್ತೀರಿ ತಾವೆಷ್ಟು ದಿನ ಇರ್ತೀರಿ? ನೀವು ಎಲ್ಲಿ ತಗ ಇಟ್ಕೋತಾರೆ ಎಲ್ಲಿ ತಗ ಇರ್ತೀವಿ ನೀವೇ ಹೇಳೋರು. ಮತ್ತೆ ಒಂದು ಟೈಮ್ ಮುಗಿದೈತಿ, ಬ್ಯಾರೆ ಜಿಲ್ಲೆ ಹೋಗೋಣ ಮಗ ಅಂತೇಳಿ ನೀವು ಚುನಾವಣಾ ವೇಳಾಪಟ್ಟಿ ಪ್ರಕಾರ ಎಲ್ಲಿವರೆಗೆ ನಾನು ಚುನಾವಣೆಯಲ್ಲಿ ಭಾಗವಹಿಸಂತ ನಮ್ಮ ಮುಖಂಡರು ಹೇಳ್ತಾರೆ, ಅಲ್ಲಿವರೆಗೆ ಚುನಾವಣೆಯಲ್ಲಿ ಭಾಗವಹಿಸಿ ಮನೆ ಮನೆಗೆ ತಿರುಗಾಡಿ ಪಾದಯಾತ್ರೆ ಮಾಡಿ ಮನೆ ನಾನು